ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆಂದರೆ ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಡೈಲಿ ಲೈಫ್ನಲ್ಲೇ ನಾವು ತುಂಬ ತಪ್ಪಾಗಿ ಮಾತಾಡ್ತೀವಿ, ಅದನ್ನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಆಫ್ ಎರಡು ಡಿಫ್ರೆಂಟ್ ಆಗಿರುತ್ತೆ ಯೂಸ್ ಮಾಡೋದ್ರಲ್ಲಿ. ಆ್ಯಂಡ್ ಕಾಸ್ ಅಂತಲೂ ಕೇಳಿರ್ತೀರಲ್ಲ, ಇವುಗಳ ಡಿಫ್ರೆನ್ಸ್ ಆ್ಯಂಡ್ ಕರೆಕ್ಟ್ ಯೂಸೇಜ್ನ ಹೇಳ್ಕೊಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ, ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ, ಅದನ್ನೆಲ್ಲ ಬರ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. We can say why things happen with because or so. ಅಂದರೆ ರೀಸನ್ಸ್ನ ಕೊಡೋದಕ್ಕೆ, ಆ ಕೆಲಸಗಳು ಯಾಕೆ ಆಯಿತು ಅನ್ನೋದನ್ನು ಮಾತಾಡೋದಕ್ಕೆ, ರೀಸನ್ಸ್ ಬಗ್ಗೆ ನಾವು ಬಿಕಾಸ್ ಸೋನ ಯೂಸ್ ಮಾಡ್ತೀವಿ. ಬಟ್ ಎರಡನ್ನೂ ಅಲ್ಲ, ಎರಡನ್ನೂ ಜೊತೆಗೆ ಯೂಸ್ ಮಾಡಬಾರ್ದು ಒಂದೇ ಸೆಂಟೆನ್ಸ್ನಲ್ಲಿ, ರೈಟ್? ತುಂಬ ಜನ ನೀವು ಮಾಡೋ ಮಿಸ್ಟೇಕ್ ಅದೇ. ಆ್ಯಂಡ್ ನೆನಪಿದೆಲ್ಲ, ಬಿಕಾಸ್ ಜೊತೆ ಯಾವಾಗಲೂ ಕ್ಲಾಸ್ ಹಾಕಬೇಕು, ಅಂದರೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್. ಇಲ್ಲಿ ನೋಡಿ, ಎರಡು ಸೆಂಟೆನ್ಸ್ ಕೊಡ್ತಾ ಇದ್ದೀನಿ. ಐ ಡಿಂಟ್ ಬೈ ದಟ್ ಫೋನ್. ನಾವು ಫೋನ ತಗೊಳ್ಳಿಲ್ಲ. ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಇದನ್ನು ಬಿಕಾಸಿಂದ ಹೇಗೆ ಜಾಯಿಂಟ್ ಮಾಡ್ತೀವಿ? ಐ ಡಿಂಟ್ ಬೈ ದಟ್ ಫೋನ್ ಬಿಕಾಸ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಅರ್ಥ ಆಯ್ತಲ್ಲ? ಬಿಕಾಸ್ ಮುಂದೆ ಬರೋದು ಒಂದು ಕಂಪ್ಲೀಟ್ ಕ್ಲಾಸ್ ಇರಬೇಕು, ಅಂದರೆ ಸಬ್ಜೆಕ್ಟ್ ವರ್ಬ್. ಅದ್ರ ಹಿಂದೆನೂ ಒಂದು ಸಬ್ಜೆಕ್ಟ್ ವರ್ಬ್ ಇರಬೇಕು. ಬಿಕಾಸ್ನ ಮುಂದೆ ಹಾಕೋದು ಯಾವಾಗಲೂ ಯಾಕೆ ಅನ್ನೋದಕ್ಕೆ ಆನ್ಸರ್ ಕೊಡೋ ಅಂಥ ಸೆಂಟೆನ್ಸ್ ಆಗಿರಬೇಕು. ಯಾಕೆ ನೀವು ಫೋನ್ ತೊಗೊಳ್ಳಿಲ್ಲ? ಬಿಕಾಸ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಗೊತ್ತಾಯ್ತಲ್ಲ ರೀಸನ್. ಹ್ಯಾಂಡ್ ಬಿಕಾಸ್ದು ಸೆಂಟೆನ್ಸ್ ಏನಿದೆ ಅದನ್ನು ಫಸ್ಟ್ನಲ್ಲೂ ನೀವು ಹಾಕಿ ಹೇಳ್ಬೋದು. ಬಿಕಾಸ್ ದ ಫೋನ್ ವಾಸ್ ಟೂ ಎಕ್ಸ್ಪೆನ್ಸಿವ್. ಹಾಂ, ಇಲ್ಲಿ ನೋಡಿ, ಯಾಕೆ ಇಲ್ಲಿ ಇಟ್ ಬಂದಿಲ್ಲ? ನಾವು ಫಸ್ಟೇ ಇಟ್ ಅಂತ ಹೇಳಕ್ಕೆ ಬರಲ್ಲ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅದನ್ನು ಫಸ್ಟ್ ನೌನ್ನ ಮೆನ್ಷನ್ ಮಾಡಬೇಕು. ಮೇಲ್ಗಡೆ ಆದರೆ ನಾನು ಹೇಳಿದ್ದೀನಿ ಐ ಡಿಂಟ್ ಬೈ ದಟ್ ಫೋನ್ ಅಂತ, ಆಮೇಲೆ ಇಟ್ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾಯಿತು ಇಟ್ ಅಂದರೆ ಏನು. ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಇಟ್ ಯೂಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅದಕ್ಕೆ ಬಿಕಾಸ್ ದಟ್ ಫೋನ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಐ ಡಿಂಟ್ ಬೈ ಇಟ್. ನೋಡಿ, ಇಲ್ಲಿ ಇಟ್ ಬಂತು. ರೀಸನ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ನಾನು ಕಾನ್ಸಿಕ್ವೆನ್ಸ್ ಹೇಳ್ತಾ ಇದ್ದೀನಿ. ಆ ಫೋನ್ ತುಂಬ ಎಕ್ಸ್ಪೆನ್ಸಿವ್ ಆದ್ದರಿಂದ ನಾನು ತಗೊಳ್ಳಿಲ್ಲ. ಬೈ ಇಟ್. ಮತ್ತೆ ನೀವು ಫೋನ್ ಅನ್ಬೇಡಿ. ಸೊ ಇಂಗ್ಲೀಷ್ನಲ್ಲಿ ಇದು ಕಾಮನ್. ಏನಂದರೆ ನಾವು ಫಸ್ಟ್ ಟೈಮ್ ಮಾತ್ರ ಆ ನೌನ್ನ ಹೆಸರು ಹಾಕಿ ಹೇಳ್ತೀವಿ, ದ ಫೋನ್, ಆ ಥರ. ಅದಾದಮೇಲೆ ಇಟ್ ಯೂಸ್ ಮಾಡ್ತೀವಿ, ರೈಟ್? ಹಿ, ಶಿ ಇವುಗಳನ್ನ ಯೂಸ್ ಮಾಡ್ತೀವಿ. ಮತ್ತೆ ನಾವು ರಿಪೀಟ್ ಮಾಡಬೇಕಾಗಿಲ್ಲ. ಆ್ಯಂಡ್ ಇದನ್ನು ನಾವು ಸೋ ಇಂದನೂ ಹೇಳ್ಬೋದು. ದ ಫೋನ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಸೊ ಐ ಡಿಂಟ್ ಬೈ ಇಟ್. ಹಾಂ, ಸೋ ಮುಂದೆ ಹಾಕೋದು ಯಾವಾಗಲೂ ಕಾನ್ಸಿಕ್ವೆನ್ಸ್ ಆಗಿರಬೇಕು, ಅಂದರೆ ಪರಿಣಾಮ. ಅಂದರೆ ನಾವೇನು ಮಾಡಲಿಲ್ಲ ಅದು, ಆರ್ ಏನು ಮಾಡಿದ್ವಿ ಅದು. ಸೋ ಹಿಂದೆ ಇರೋದು ಯಾವಾಗಲೂ ಕೂಡ ರೀಸನ್ ಇರುತ್ತೆ. ಅಲ್ಲಿ ಬಿಕಾಸ್ ಜೊತೆ ಇರೋದು ರೀಸನ್, ಬಿಕಾಸ್ನ ಹಿಂದೆ ಇರೋದು ಕಾನ್ಸಿಕ್ವೆನ್ಸ್. ಇಲ್ಲಿ ಸೋ ಜೊತೆ ಇರೋದು ಕಾನ್ಸಿಕ್ವೆನ್ಸ್, ಅದರ ಹಿಂದೆ ಇರೋದು ರೀಸನ್, ರೈಟ್? ಸೋನ ನಾವು ಬಿಗಿನಿಂಗ್ನಲ್ಲಿ ಹಾಕಿ ಹೇಳಕ್ಕೆ ಬರಲ್ಲ. ಸೊ ಯಾವಾಗಲೂ ಮಿಡಲ್ನಲ್ಲೇ ಈ ಥರ ಬರುತ್ತೆ. ಅರ್ಥ ಆಯ್ತಲ್ಲ ಈಗ? ಆ್ಯಂಡ್ ಎರಡನ್ನೂ ಮಿಕ್ಸ್ ಮಾಡಬೇಡಿ ಯಾವಾಗಲೂ. ಬಿಕಾಸ್ ದಟ್ ಫೋನ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಸೊ ಐ ಡಿಂಟ್ ಬೈ ಇಟ್ ಅಂದರೆ ರಾಂಗ್. ಬಿಕಾಸ್ ಮತ್ತು ಸೋ ಮಿಕ್ಸ್ ಆಗಲ್ಲ, ಒಂದೇ ಸೆಂಟೆನ್ಸ್ನಲ್ಲಿ ಬರಲ್ಲ. ಈ ಥರ ಮೇಲ್ಗಡೆ ಕೊಟ್ಟಿರೋದು ಮಾತ್ರ ಕರೆಕ್ಟ್ ಫಾರ್ಮ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ವಿ ಚೇಂಜ್ಡ್ ಅವರ್ ಹೌಸ್, ಇಟ್ ಹ್ಯಾಸ್ ಅ ಸ್ಮಾಲ್ ಕಿಚನ್. ಗೊತ್ತಾಯ್ತಲ್ಲ? ಇದ್ರಲ್ಲಿ ಕಾನ್ಸಿಕ್ವೆನ್ಸ್ ಯಾವುದು? ವಿ ಚೇಂಜ್ಡ್ ಅವರ್ ಹೌಸ್. ಕಾನ್ಸಿಕ್ವೆನ್ಸ್ ಅಂದರೆ ರಿಸಲ್ಟ್, ನಾವೇನು ಮಾಡಿದ್ದು. ರೀಸನ್ ಏನು? ಇಟ್ ಹ್ಯಾಸ್ ಅ ಸ್ಮಾಲ್ ಕಿಚನ್. ವಿ ಚೇಂಜ್ಡ್ ಅವರ್ ಹೌಸ್ ಬಿಕಾಸ್ ಇಟ್ ಹ್ಯಾಸ್ ಅ ಸ್ಮಾಲ್ ಕಿಚನ್. ಗೊತ್ತಾಯ್ತಲ್ಲ? ಬಿಕಾಸ್ ಅವರ್ ಹೌಸ್ ಇಸ್ ಅ ಸ್ಮಾಲ್ ಕಿಚನ್. ನೋಡಿ, ಇಲ್ಲಿ ಬಿಕಾಸ್ ಇಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಏನು ಅನ್ನೋದನ್ನು ಪೂರ್ತಿಯಾಗಿ ಮೆನ್ಷನ್ ಮಾಡಬೇಕು. ಅವರ್ ಹೌಸ್, ಬಿಕಾಸ್ ಅವರ್ ಹೌಸ್ ಆಸ್ ಅ ಸ್ಮಾಲ್ ಕಿಚನ್. ವಿ ಚೇಂಜ್ಡ್ ಅವರ್ ಹೌಸ್ ಅನ್ಬಾರ್ದು, ವಿ ಚೇಂಜ್ಡ್ ಇಟ್. ಇಲ್ಲಿ ಮತ್ತೆ ನೀವು ರಿಪೀಟ್ ಮಾಡಬೇಡಿ. ಇದನ್ನು ಸೋ ಇಂದ ಹೇಳುವಾಗ ಸೋ ಹಿಂದೆ ಬರೋದು ರೀಸನ್ ಇರುತ್ತೆ ಯಾವಾಗಲೂ. ಅವರ್ ಹೌಸ್ ಆಸ್ ಅ ಸ್ಮಾಲ್ ಕಿಚನ್ ಸೊ ವಿ ಚೇಂಜ್ಡ್ ಇಟ್. ಬಟ್ ಈ ಥರ ಹೇಳಿದ್ರೆ ರಾಂಗ್. ಬಿಕಾಸ್ ಅವರ್ ಹೌಸ್ ಆಸ್ ಅ ಸ್ಮಾಲ್ ಕಿಚನ್ ಸೊ ವಿ ಚೇಂಜ್ಡ್ ಇಟ್ ಅಂದರೆ ರಾಂಗ್. ನೆಕ್ಸ್ಟ್, ಹಿ ಪಾಸ್ ದಿ ಎಕ್ಸಾಮ್, ಹಿ ಹ್ಯಾಡ್ ಅ ಗುಡ್ ಟೀಚರ್. ಅವನಿಗೆ ಒಳ್ಳೆ ಟೀಚರ್ ಇದ್ರು ಸೊ ಪಾಸ್ ಆದ. ರೀಸನ್ ಏನು? ಹಿ ಹ್ಯಾಡ್ ಅ ಗುಡ್ ಟೀಚರ್. ಹಿ ಪಾಸ್ ದಿ ಎಕ್ಸಾಮ್ ಬಿಕಾಸ್ ಹಿ ಹ್ಯಾಡ್ ಅ ಗುಡ್ ಟೀಚರ್, ಆರ್ ಬಿಕಾಸ್ ಹಿ ಹ್ಯಾಡ್ ಅ ಗುಡ್ ಟೀಚರ್ ಹಿ ಪಾಸ್ಡ್ ದಿ ಎಕ್ಸಾಮ್ ಅನ್ಬೇಕು. ಆರ್ ಹಿ ಹ್ಯಾಡ್ ಅ ಗುಡ್ ಟೀಚರ್ ಸೊ ಹಿ ಪಾಸ್ಡ್ ದಿ ಎಕ್ಸಾಮ್. ಅರ್ಥ ಆಯ್ತಲ್ಲ? ಸೊ ಈ ಥರ ಹೇಳಿದ್ರೆ ರಾಂಗ್. ಬಿಕಾಸ್ ಹಿ ಹ್ಯಾಡ್ ಅ ಗುಡ್ ಟೀಚರ್ ಸೊ ಹಿ ಪಾಸ್ಡ್ ಅಂದರೆ ರಾಂಗ್. ಕಾಸ್ ಅಂದರೆ ಏನು? ಕಾಸ್ ಅಂದರೂ ಕೂಡ ಬಿಕಾಸ್.
ಮಾಡರ್ನ್ ಇಂಗ್ಲೀಷ್ನಲ್ಲಿ ಬಿಕಾಸ್ನ ತುಂಬ ಶಾರ್ಟ್ ಮಾಡಿ ಕಾಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಫಾಸ್ಟಾಗಿ ಮಾತಾಡೋವಾಗ ಕನ್ವೀನಿಯನ್ಸ್ಗೋಸ್ಕರ ಬಿಕಾಸ್ನ ಶಾರ್ಟ್ ಫಾರ್ಮ್ ಮಾಡಿದರೆ ದಟ್ ಈಸ್ ಕಾಸ್ ಅಷ್ಟೇ. ಆ್ಯಂಡ್ ಇದನ್ನು ನೀವು ಯಾವಾಗಲೂ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಯೂಸ್ ಮಾಡಿ ಅಷ್ಟೇ, ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡೋವಾಗ ಮಾತ್ರ. ಆ್ಯಂಡ್ ಕಾಸ್ ಅನ್ನೋದು ತುಂಬ ರೈಟಿಂಗ್ನಲ್ಲೂ ಈಗ ಬರ್ತಾ ಇದೆ. ಇಟ್ಸ್ ಓಕೆ, ತಿಳ್ಕೊಳ್ಳಿ ನೀವು. ವೈ ಡಿಂಟ್ ಯು ಕಾಲ್ ಮಿ ಯೆಸ್ಟರ್ಡೇ? ಕಾಸ್ ಐ ವಾಸ್ ಸೋ ಟಯರ್ಡ್. ಬಿಕಾಸ್ ಐ ವಾಸ್ ಸೋ ಟಯರ್ಡ್ ಅಂತಾನೆ. ಕಾಸ್ ಐ ವಾಸ್ ಸೋ ಟಯರ್ಡ್ ಐ ವೆಂಟ್ ಟು ಬೆಡ್ ಅರ್ಲಿ ಯೆಸ್ಟರ್ಡೇ, ರೈಟ್? ಐ ವೆಂಟ್ ಟು ಬೆಡ್ ಅರ್ಲಿ ಯೆಸ್ಟರ್ಡೇ ಕಾಸ್ ಐ ವಾಸ್ ಸೋ ಟಯರ್ಡ್ ಅಂತಾನೂ ಅನ್ಬೋದು. ಐ ಹೆಲ್ಪ್ಡ್ ಹಿಮ್ ಕಾಸ್ ಹಿ ವಾಸ್ ಅ ಗುಡ್ ಫ್ರೆಂಡ್. ನೋಡಿ ಹೇಗೆ ಓದಬೇಕಿದು. ಐ ಹೆಲ್ಪ್ಡ್ ಹಿಮ್ ಕಾಸ್ ಹಿ ವಾಸ್ ಅ ಗುಡ್ ಫ್ರೆಂಡ್, ಬಿಕಾಸ್ ಹಿ ವಾಸ್ ಅ ಗುಡ್ ಫ್ರೆಂಡ್. ಕಾಸ್ ದ ಕ್ಯಾಬ್ ವಾಸ್ ಲೇಟ್ ವಿ ಮಿಸ್ ದ ಟ್ರೈನ್. ಐ ವೆಂಟ್ ಟು ಮೈ ಆಂಟ್ಸ್ ಹೌಸ್ ಕಾಸ್ ಮೈ ಮದರ್ ವಾಸ್ ದೇರ್. ನಮ್ಮ ಮದರ್ ಅಲ್ಲಿದ್ದರು, ಅದಕ್ಕೆ ನಾನು ಅಲ್ಲಿ ಹೋದೆ. ದೆ ಥಿಂಕ್ ದೆ ಕ್ಯಾನ್ ಡೂ ವಾಟ್ ದೆ ಲೈಕ್. ಅವ್ರಿಗೇನು ಮಾಡ್ಬೇಕನ್ಸುತ್ತೋ ಅವ್ರು ಅದನ್ನು ಮಾಡಬಹುದು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಕಾಸ್ ದೇ ಆರ್ ರಿಚ್. ಅರ್ಥ ಆಯ್ತಲ್ಲ? ಆ್ಯಂಡ್ ಈಗ ಬಂತು ನೋಡಿ ಮೇನ್ ಕನ್ಫ್ಯೂಷನ್. ಬಿಕಾಸ್ಗೆ ಬಿಕಾಸ್ ಆಫ್ ಏನು ಡಿಫ್ರೆನ್ಸ್ ಇದೆ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು? ಸೊ ಬಿಕಾಸ್ ಮುಂದೆ ಯಾವಾಗಲೂ ಕ್ಲಾಸ್ ಹಾಕಿ, ಅಂದರೆ ಕಂಪ್ಲೀಟ್ ಸೆಂಟೆನ್ಸ್ನ ಹಾಕಿ. ಸಬ್ಜೆಕ್ಟ್ ವರ್ಬ್, ಆಬ್ಜೆಕ್ಟ್ ಇದ್ದರೆ ಆಬ್ಜೆಕ್ಟ್ನ ಕೂಡ. ಬಟ್ ಬಿಕಾಸ್ ಆಫ್ ಮುಂದೆ ನೌನ್ ಸ್ಟ್ರಕ್ಚರ್ ಬರುತ್ತೆ. ಲಾಸ್ಟ್ ಕ್ಲಾಸ್ಗಳಲ್ಲಿ ಕಲ್ತಿದ್ರಲ್ವಾ, ಇನ್ಸ್ಪೈಟ್ ಆಫ್ ಮುಂದೆ ನೌನ್ ಸ್ಟ್ರಕ್ಚರ್ ಹಾಕೋದು, ಡಿಸ್ಪೈಟ್ ಮುಂದೆ ನೌನ್ ಸ್ಟ್ರಕ್ಚರ್ ಹಾಕೋದು, ಡ್ಯೂರಿಂಗ್ ಮುಂದೆ ನೌನ್ ಸ್ಟ್ರಕ್ಚರ್ ಹಾಕೋದು. ಅದೇ ಥರಾನೇ ಬಿಕಾಸ್ ಆಫ್ ಮುಂದೆನೂ ನೌನ್ ಸ್ಟ್ರಕ್ಚರ್ನೇ ಹಾಕಬೇಕು. ಇಲ್ಲಿ ನೋಡಿ, ವಿ ಸ್ಟೇಡ್ ಇನ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಮಳೆ ಬರ್ತಾ ಇದ್ದಿದ್ದರಿಂದ ನಾವು ಒಳಗೆ ಇದ್ವಿ, ಹೊರಗೆ ಹೋಗಲಿಲ್ಲ. ಬಿಕಾಸ್ ಮುಂದೆ ಇರೋದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಇದೆ. ಇಟ್ ವಾಸ್ ರೈನಿಂಗ್, ಬಿಕಾಸ್ ಇಟ್ ವಾಸ್ ರೈನಿಂಗ್. ಈಗ ನಾನು ಇದನ್ನು ಬಿಕಾಸ್ ಆಫ್ ಇಂದಾನು ಹೇಳ್ಬೋದು, ಆದರೆ ಇಟ್ ವಾಸ್ ಅಂತ ಹೇಳಬಾರ್ದು. ವಿ ಸ್ಟೇಡ್ ಇನ್ ಬಿಕಾಸ್ ಆಫ್ ದ ರೈನ್ ಅನ್ಬೇಕು. ಮಳೆಯಿಂದಾಗಿ ನಾವು ಮನೆಯಲ್ಲಿದ್ವಿ ಅನ್ನೋ ಮೀನಿಂಗ್ ಇದು ಕೊಡುತ್ತೆ. ಇದು ಏನು, ಮಳೆ ಬರ್ತಾ ಇದ್ದಿದ್ರಿಂದ ನಾವು ಮನೆಯಲ್ಲಿದ್ವಿ ಅನ್ನೋ ಮೀನಿಂಗ್ ಇದು ಕೊಡುತ್ತೆ. ಸೊ ಕನ್ನಡ ಹೇಳದ್ನಲ್ಲ, ನೀವು ಬರ್ಕೊಳ್ಳಿ. ವಿ ಸ್ಟೇಡ್ ಇನ್ ಬಿಕಾಸ್ ಆಫ್ ದ ರೈನ್. ಇಲ್ಲಿ ನೋಡಿ, ಬಿಕಾಸ್ ಆಫ್ ಮುಂದೆ ಏನು ಬರ್ತಾ ಇದೆ, ದ ರೈನ್. ಇದು ನೌನ್ ಅಷ್ಟೇ. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಬರಲ್ಲ, ಸಬ್ಜೆಕ್ಟ್ ಬರಲ್ಲ, ಆಬ್ಜೆಕ್ಟ್ ಬರಲ್ಲ. ತಲೆ ಒಳಗಿಟ್ಕೊಳ್ಳಿ. ಐ ಕುಡಂಟ್ ಗೋ ದೇರ್ ಲಾಸ್ಟ್ ವೀಕ್ ಬಿಕಾಸ್ ಐ ವಾಸ್ ವರ್ಕಿಂಗ್. ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಬಿಕಾಸ್ ಆಫ್ ಮೈ ವರ್ಕ್ ಅನ್ಬೋದಲ್ವಾ. ಐ ಕುಡಂಟ್ ಗೋ ದೇರ್ ಲಾಸ್ಟ್ ವೀಕ್ ಬಿಕಾಸ್ ಆಫ್ ಮೈ ವರ್ಕ್. ಅರ್ಥ ಆಯ್ತಲ್ಲ? ಇದರಿಂದ ಕಾಮ ಹಾಕಬೇಡಿ, ಎಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಇಲ್ಲ. ನೋಡಿ, ಬಿಕಾಸ್ ಆಫ್ ಮೈ ವರ್ಕ್ ಅನ್ಬೇಕು ಯಾವಾಗಲೂ. ಬಿಕಾಸ್ ಆಫ್ ಐ ವಾಸ್ ವರ್ಕಿಂಗ್ ಅನ್ಬಾರ್ದು, ಬಿಕಾಸ್ ಮೈ ವರ್ಕ್ ಅಂತಾನೂ ಅನ್ಬಾರ್ದು. ಕಂಪೇರ್ ಮಾಡಿ ನಿಧಾನಕ್ಕೆ. ಶಿ ಕಾಂಟ್ ವರ್ಕ್ ಟುಡೇ ಬಿಕಾಸ್ ಶಿ ಈಸ್ ಟಯರ್ಡ್, ಆರ್ ಶಿ ಕಾಂಟ್ ವರ್ಕ್ ಟುಡೇ ಬಿಕಾಸ್ ಆಫ್ ಹರ್ ಟಯರ್ಡ್ನೆಸ್. ನೋಡಿ, ಟಯರ್ಡ್ ಅನ್ನೋದು ಅಡ್ಜೆಕ್ಟಿವ್, ಟಯರ್ಡ್ನೆಸ್ ಅನ್ನೋದು ಅದರ ನೌನ್ ಫಾರ್ಮ್. ನೌನ್ ಅಡ್ಜೆಕ್ಟಿವ್ಗಳು ಹೇಗಿರುತ್ತೆ ಬಿಗಿನಿಂಗ್ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹಿ ವಾಸ್ ಏಬಲ್ ಟು ಕಂಟಿನ್ಯೂ ಹಿಸ್ ಸ್ಟಡೀಸ್. ಏಬಲ್ ಟು ಇಂದ ನಾವು ವಿಡಿಯೋ ಮಾಡಿದ್ದೆ, ನೀವು ನೋಡಿದ್ರಲ್ಲ. ಹಿ ವಾಸ್ ಏಬಲ್ ಟು ಕಂಟಿನ್ಯೂ ಹಿಸ್ ಸ್ಟಡೀಸ್ ಬಿಕಾಸ್ ಹಿಸ್ ಅಂಕಲ್ ಹೆಲ್ಪ್ಡ್ ಹಿಮ್. ನೋಡಿ, ಈ ಕಂಪ್ಲೀಟ್ ಸೆಂಟೆನ್ಸ್ನ ಮೀನಿಂಗ್ ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ರೆಡಿ ಇರಬೇಕು. ಯಾಕೆಂದರೆ ಈ ಕಂಪ್ಲೀಟ್ ಸೆಂಟೆನ್ಸ್ನಲ್ಲಿ ಹಳೆಯ ವೀಡಿಯೋಸ್ನ ಕಂಟೆಂಟೇ ಇರೋದು, ಹೊಸದೇನು ಕಲಿಸ್ತಿಲ್ಲ ನಾನು ನಿಮಗೆ. ಆಲ್ರೆಡಿ ಈ ಥರ ಸ್ಟ್ರಕ್ಚರ್ಗಳನ್ನ ನೀವು ಹಳೆ ವೀಡಿಯೋಸ್ನಲ್ಲಿ ಕಲ್ತಿದ್ದೀರಾ. ಇದ್ರ ಪೂರ್ತಿ ನಮಗೆ ಕನ್ನಡ ಕೊಡಿ ಅಂತ ಕೇಳಬೇಡಿ, ನಿಮ್ಮ ಬ್ರೈನ್ ಯೂಸ್ ಮಾಡಿ. ನೀವೇನು ಕಲ್ತಿದ್ದೀರಾ ರಿಕಾಲ್ ಮಾಡಿ. ಮರ್ತೋಗಿದ್ರೆ ಹೋಗಿ ವಾಪಸ್ ಆ ವಿಡಿಯೋ ನೋಡಿ ಅಲ್ವಾ. ಜಸ್ಟ್ ಸ್ವಲ್ಪ ನಿಮ್ಮ ಬ್ರೈನ್ಗೆ ಕೆಲಸ ಕೊಡಿ. ರೈಟ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಹಿ ವಾಸ್ ಏಬಲ್ ಟು ಕಂಟಿನ್ಯೂ ಹಿಸ್ ಸ್ಟಡೀಸ್ ಬಿಕಾಸ್ ಹಿಸ್ ಅಂಕಲ್ ಹೆಲ್ಪ್ಡ್ ಹಿಮ್, ಆರ್ ಬಿಕಾಸ್ ಆಫ್ ಹಿಸ್ ಅಂಕಲ್ಸ್ ಹೆಲ್ಪ್ ಅನ್ಬೋದು. ಹಿಸ್ ಅಂಕಲ್ಸ್ ಹೆಲ್ಪ್ ಅನ್ನೋದಿಲ್ಲಿ ನೌನ್ ಸ್ಟ್ರಕ್ಚರ್, ಅಲ್ಲೇನು ವರ್ಬ್ ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್ ಟುಡೇ ಬಿಕಾಸ್ ವೆದರ್ ಈಸ್ ಟೂ ಹಾಟ್. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್ ಟುಡೇ ಬಿಕಾಸ್ ಆಫ್ ದಿ ಹಾಟ್ ವೆದರ್. ಅಷ್ಟೇ, ಬಿಕಾಸ್ ಆಫ್ ದಿಸ್ ಹಾಟ್ ವೆದರ್. ಐ ವಾಸ್ ಸ್ವೆಟಿಂಗ್ ಟೂ ಮಚ್. ನನಗೆ ತುಂಬ ಬೆವರು ಬರ್ತಿತ್ತು. ಐ ವಾಸ್ ಸ್ವೆಟಿಂಗ್ ಟೂ ಮಚ್ ಬಿಕಾಸ್ ಇಟ್ ವಾಸ್ ಹಾಟ್. ಅಂದರೆ ತುಂಬ ಹಾಟ್ ಇತ್ತು, ಅಂದರೆ ತುಂಬ ಸೆಕೆ ಇತ್ತು. ಆರ್ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು, ಐ ವಾಸ್ ಸ್ವೆಟಿಂಗ್ ಟೂ ಮಚ್ ಬಿಕಾಸ್ ಆಫ್ ದ ಹೀಟ್ ಅನ್ಬೇಕು. ಹಾಟ್ ಅನ್ನೋದು ಅಡ್ಜೆಕ್ಟಿವ್, ಹೀಟ್ ಅನ್ನೋದು ನೌನ್. ಶಿ ಗಾಟ್ ಡಿವೋರ್ಸ್ಡ್ ಬಿಕಾಸ್ ಶಿ ವಾಸ್ ಅನ್ಹ್ಯಾಪಿ ವಿತ್ ಹಿಮ್. ಶಿ ಗಾಟ್ ಡಿವೋರ್ಸ್ಡ್ ಬಿಕಾಸ್ ಆಫ್ ಹರ್ ಅನ್ಹ್ಯಾಪಿನೆಸ್ ವಿತ್ ಹಿಮ್ ಅನ್ಬೋದು.
ಸೊ ಗೊತ್ತಾಯ್ತಲ್ಲ, ಬಿಕಾಸ್ ಆಫ್ ಮುಂದೆ ಏನು ಬರಬೇಕಂತ, ನೌನ್ ಸ್ಟ್ರಕ್ಚರೇ ಬರಬೇಕು, ವರ್ಬ್ ಅಂತೂ ಬರಬಾರ್ದು. ಇಷ್ಟು ನೆನ್ಪಿಟ್ಕೊಂಬಿಡಿ. ಅವ್ರು ಈ ಥರನೂ ಹೇಳ್ಬೋದು, ಯು ಹ್ಯಾವ್ ದಿಸ್ ಜಾಬ್ ಬಿಕಾಸ್ ಆಫ್ ಹಿಮ್ ಅಂತ, ಈ ಥರನೂ ಹೇಳಿ. ಹಿಮ್, ಹರ್ ಅಂದರೆ ಆಬ್ಜೆಕ್ಟ್ನಲ್ಲಿ ಹಾಕೋ ಪ್ರೊನೌನ್ಗಳನ್ನ ಕೂಡ ಹಾಕ್ಬೋದು. ಬಿಕಾಸ್ ಆಫ್ ಮೀ, ರೈಟ್? ಬಿಕಾಸ್ ಆಫ್ ಹಿಮ್ ಯು ಗಾಟ್ ದಿಸ್ ಜಾಬ್ ಅನ್ಬೋದು. ಐ ಕುಡಂಟ್ ಸ್ಲೀಪ್ ಬಿಕಾಸ್ ಆಫ್ ದ ನಾಯ್ಸ್. ಸೊ ಇದನ್ನು ನೀವು ಫುಲ್ ಸೆಂಟೆನ್ಸ್ನಲ್ಲಿ ಹೇಳ್ಬೇಕು ಅಂದ್ಕೊಂಡ್ರೆ ಏನು ಹೇಳ್ತೀರಾ? ಬಿಕಾಸ್ ದೆರ್ ವಾಸ್ ನಾಯ್ಸ್. ದೇ ಕ್ಯಾನ್ಸಲ್ಡ್ ದ ಟ್ರಿಪ್ ಬಿಕಾಸ್ ಆಫ್ ದಿ ಲಾಕ್ಡೌನ್. ಶಿ ಸ್ಟಾಪ್ ಮೆಡಿಕೇಶನ್. ಮೆಡಿಕೇಶನ್ ಅಂದರೆ ಯಾವುದಾದ್ರೂ ಒಂದು ಡಿಸೀಸ್ಗೆ ಮೆಡಿಸಿನ್ ತಗೊಳ್ತಾ ಇರುವಂತಹ ರೊಟೀನ್. ಶಿ ಸ್ಟಾಪ್ ದ ಮೆಡಿಕೇಶನ್ ಬಿಕಾಸ್ ಆಫ್ ಸೈಡ್ ಎಫೆಕ್ಟ್ಸ್. ಶಿ ವಾಸ್ ಆ್ಯಂಗ್ರಿ ಬಿಕಾಸ್ ಆಫ್ ಆಲ್ ದ ಮೆಸ್. ನೋಡಿ, ಇಷ್ಟು ನೋಡಿ, ಬಿಕಾಸ್ ಆಫ್ ಆಲ್ ದ ಮೆಸ್ ದಟ್ ಈಸ್ ಸನ್ ಕಾಸ್ಡ್ ಅನ್ನೋದು ಅಡಿಷ್ನಲ್ ಸೆಂಟೆನ್ಸ್. ಅದು ಅರ್ಥ ಆಯ್ತಲ್ಲ? ಬಿಕಾಸ್ ಆಫ್ ಮುಂದೆ ಏನು ಬರ್ತಿದೆ, ಎಕ್ಸಾಕ್ಟ್ಲಿ ಆಲ್ ದ ಮೆಸ್ ಅನ್ನೋದು ಬರ್ತಾ ಇದೆ, ಅದು ನೌನ್ ಫಾರ್ಮ್. ಸೊ ಈಗ ಆಲ್ ದ ಮೆಸ್ ದಟ್ ಈಸ್ ಸನ್ ಕಾಸ್ಡ್ ಅನ್ನೋದು ಕಂಪ್ಲೀಟ್ಲಿ ಒಂದು ನೌನ್ ಸ್ಟ್ರಕ್ಚರ್ ಆಯಿತು. ಅಂದರೆ ಅವನ ಮಗ ಉಂಟು ಮಾಡಿದಂತಹ ಆ ಮೆಸ್, ಅದರಿಂದಾಗಿ ಶಿ ವಾಸ್ ಆ್ಯಂಗ್ರಿ, ರೈಟ್? ಸೊ ಗೊತ್ತಾಯ್ತಲ್ಲ? ಸೊ ಬಿಗಿನರ್ಸ್ಗೆ ಈ ಥರ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? ಇಂಗ್ಲೀಷ್ ಕಲಿಯೋರಿಗೆ ಈ ಥರ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇರೋದಿಲ್ಲ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅನ್ನೋದು ಅಲ್ವಾ? ಸೊ ಪ್ಲೀಸ್ ಅಂಥವ್ರಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ. ಅದಕ್ಕೆ ನಾನು ತುಂಬ ಎಫರ್ಟ್ ತೊಗೊಂಡು ಪ್ರತಿಯೊಂದು ಎಕ್ಸಾಂಪಲ್ನ ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ತುಂಬ ಜನ ನೋಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲರಿಗೂ ನೀವು ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಹೊಸದು ಕಲ್ತಿದ್ದೀರಾ ಅನಿಸ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.